ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬರ್ಡೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಆವತ್ತಿನ ದಿನ ಆರಾಮಾಗಿ ಟೈಮ್ ತೊಗೊಂಡಿದ್ದೆ. ನಾನು ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಹಿಂದಿನ ದಿನವೇ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೆ, ಹಾಗಾಗಿ ಎದ್ದಿದ್ದಂಥದ್ದು. ಎದ್ಬಿಟ್ಟು ಏನೋ ಅವತ್ತು ತಿಂಡಿ ಏನೂ ಮಾಡಲಿಲ್ಲ. ನನ್ನ ಮಗ ಒಬ್ಬಟ್ಟೆ ತೊಗೊಂಡೋಗ್ತೀನಿ ಮಮ್ಮಿ ಸ್ಕೂಲ್ಗೂ ಅಂತ ಅಂದ. ಸೊ ಅಂದ್ಬಿಟ್ಟು ಅವನಿಗೆ ಒಬ್ಬಟ್ಟನ್ನ ಬಿಸಿ ಮಾಡಿ ಕೊಟ್ಟೆ. ಇನ್ನು ಮನೆಯಲ್ಲಿ ಊಟಕ್ಕೆ ಒಬ್ಬಟ್ಟು ಸಾಂಬಾರೆಲ್ಲ ಇತ್ತು. ಸೊ ಹಸ್ಬೆಂಡ್ ಏನು ತಿಂಡಿ ಏನು ಮಾಡೋಕ್ಕೆ ಹೋಗ್ಬೇಡ ಬಿಡು, ಅದನ್ನೇ ತಿನ್ಕೊಂಡು ಹೋಗ್ತೀನಿ ಅಂಥೇಳಿ ತಿನ್ನೋಕ್ಕೂ ಒಬ್ಬಟ್ಟು ಸಾಂಬಾರೇ ತಿನ್ಕೊಂಡು ಹೋದರು. ರೈಸ್ ಎಲ್ಲ ಇತ್ತು, ಸೊ ಅದನ್ನೇ ತಿನ್ಕೊಂಡು ಹೋದರು. ನಾನೇನು ತಿಂಡಿ ಎಲ್ಲ ಮಾಡಲಿಲ್ಲ. ಜಸ್ಟ್ ಅವತ್ತು ಫುಲ್ಲು ರೆಸ್ಟು, ಆರಾಮಾಗಿ ಕೂತ್ಕೊಂಡಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ. ಆಮೇಲೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ, ಮಗ ಸ್ಕೂಲಿಗೆ ಹೋದ್ಮೇಲೆ ಆವತ್ತಿನ ದಿನ ಪೂರ್ತಿ ಟೈಮ್ ತೊಗೊಂಡೆ ನಾನು ಕೆಲಸ ಮಾಡಿದೆ. ಪಟ ಮುಗಿಸ್ಬಿಡ್ಬೇಕು ಆ ಥರ ಎಲ್ಲ ಏನೂ ಅಂದ್ಕೊಳ್ಳೇ ಇಲ್ಲ. ನಾನು ನಿಧಾನವಾಗೇ ಮಾಡೋಣ, ಆರಾಮಾಗಿ ಮಾಡಿ ಸಂಜೆಗೆ ದೀಪ ಹಚ್ಚಿದ್ರೆ ಆಯಿತು ಅಂಥೇಳಿ ನನ್ನ ತಲೆಯಲ್ಲಿ ಮೊದಲೇ ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನ್ನ ಓನ್ ಟೈಮನ್ನು ತೊಗೊಂಡು ನಾನು ಕೂಡ ತಿಂಡಿ ಮಾಡಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಒಂದು 10:30-11 ಗಂಟೆ ಹಂಗೆ ನಾನು ಕೆಲಸನ ಶುರು ಮಾಡಿಕೊಂಡೆ. ಮೊದಲಿಗೆ ನನಗೆ ಏನೇನಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ಬೇಕು. ಫಸ್ಟು ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಅಡುಗೆ ಮನೆಯಲ್ಲಿ ಜಾಸ್ತಿ ಪಾತ್ರೆಗಳಿದ್ದಷ್ಟು ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಮತ್ತು ಅದೇ ಬೇಗ ಅಡುಗೆ ಮನೆ ಕ್ಲೀನ್ ಆಗಿಬಿಡ್ತು ಅಂದರೆ ಇನ್ನು ಮಿಕ್ಕಿದೆಲ್ಲ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೋಫಾ ಎಲ್ಲ ಕ್ಲೀನ್ ಮಾಡಿ, ಸೋಫಾ ಕವರ್ಸ್ ಎಲ್ಲ ನೀಟಾಗಿ ಅದನ್ನು ಹಾಕ್ಬಿಟ್ಟು ಮತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಂದೆ. ಹಿಂದಿನ ದಿನ ಫ್ಯಾಮಿಲಿ ಎಲ್ಲ ಬಂದಿದ್ರು, ಅವರು ಕೂಡ ಎಲ್ಲ ಸೋಫಾ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ನಾನು ಯಾರನ್ನೂ ಕೇಳಿಲ್ಲ, ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂತೇಳ್ಬಿಟ್ಟು. ಮತ್ತು ಇನ್ನು ಸೋಫಾ ಕವರ್ಸ್ ಎಲ್ಲ ಎಲ್ಲಿಂದ ತೊಗೊಂಡು ಬಂದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲನ್ನು ಕೊಡ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಫಸ್ಟಿಗೆ ಅಂದ್ಕೊಂಡೆ ನಾನು ಶ್ರೀರಾಮ್ಪುರಕ್ಕೆ ಹೋಗ್ಬಿಡೋಣ ಸೋಫಾ ಕವರ್ಸ್ ಎಲ್ಲ ತರೋದಕ್ಕೆ ಅಂತ. ಬಟ್ ಅಲ್ಲಿ ಹೋಗಿ ತೊಗೊಂಡು ಬರೋ ಅಷ್ಟು ಟೈಮ್ ನಮಗಿರಲಿಲ್ಲ. ಜೊತೆಗೆ ಹಾಗೆ ಕೂಡ ಆಗ್ತಾ ಇರಲಿಲ್ಲ. ಏಕೆಂದರೆ ಫಂಕ್ಷನ್ ಇದ್ದಿದ್ದಿನ ಎಲ್ಲರೂ ಬರ್ತಾರೆ, ಗಲೀಜು ಆಗೇ ಆಗುತ್ತೆ. ಇನ್ನೂ ಕೂಡ ನಾವು ಅದು ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಕ್ಲೀನರೆಲ್ಲ ತೊಗೊಳ್ಳದೇ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಕವರ್ ಆದರೂ ಹಾಕಲೇಬೇಕಿತ್ತು. ಸೊ ನೋಡೋಣ, ವಿಶಾಲ್ ಮಾರ್ಟಲ್ಲಿ ನಮಗೆ ಸಿಗಲಿಲ್ಲ. ಡಿ ಮಾರ್ಟಲ್ಲಾದರೂ ಟ್ರೈ ಮಾಡೋಣ ಅಂತ ಹಿಂದಿನ ದಿನ ಏನು ಬರ್ತಡೆ, ಹಿಂದಿನ ದಿನ ನನ್ನ ಮಗನಿಗೆ ಬ್ಲ್ಯಾಂಕೆಟ್ ಕೊಡ್ಸೋಣ ಅಂತೇಳಿ ಹೋಗಿದ್ನಲ್ಲ. ಸೊ ಅಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಬಟ್ ಅಲ್ಲಿರೋರನ್ನ ಕೇಳಿದಾಗ, ಕೆಲಸ ಮಾಡ್ತಾರಲ್ಲ ಅಲ್ಲಿ ಅವ್ರನ್ನ ಕೇಳಿದಾಗ, ಇಲ್ಲ ಮೇಡಮ್ ಸೆಟ್ಟೇ ಇರೋದು, ಈ ಥರ ಸಪ್ರೇಟ್ ಇಲ್ಲ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ನಾವು ಪಿಲ್ಲೋ ಕವರ್ ಆದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಚ್ ಮಾಡೋ ಥರ ಪಿಲ್ಲೋ ಕವರ್ ನೋಡೋಕ್ಕೆ ಹೋದಾಗ ಆ ಪಿಲ್ಲೋ ಕವರ್ ಸೆಕ್ಷನಲ್ಲಿ ನಮಗೆ ಈ ಥರ 3 ಪೀಸ್ ಅಂದರೆ 3 ಸೀಟರ್ ಸೋಫಾ ಕವರ್, 4 ಸೀಟರ್ ಸೋಫಾ ಕವರ್ ಆ ಥರದ್ದೆಲ್ಲ ಸಿಕ್ಕಿದ್ದಂಥದ್ದು. ಆವಾಗ ಅಂದ್ಕೊಂಡೆ, ಆರಾಮಾಗಿ ನಮ್ಗೆ ಇಲ್ಲೇ ಸಿಕ್ತಲ್ಲ, ಇದನ್ನೇ ತೊಗೋಬೋದಲ್ಲ ಅಂಥೇಳಿ 4 ಪೀಸ್ ತೊಗೊಳ್ಬೇಕಾಗಿತ್ತು. ಯಾಕೆಂದರೆ ಮೇಲೂ ಕೂಡ ನಾವು ಅದನ್ನು ಕವರ್ ಮಾಡಬೇಕಾಗಿತ್ತು. ಬಟ್ ನಮಗೆ ಏನಂದರೆ ಸದ್ಯಕ್ಕೆ ಇವಾಗ 2 ಪೀಸ್ ತೊಗೊಳೋಣ, ನಮ್ಮದು ಸೋಫಾ ಮೆಷರ್ಮೆಂಟ್ ಏನಿದೆ ಅದು ಕರೆಕ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ತೊಗೊಳ್ಳೋಣ ಅಂತ. ನಮಗೆ ಏನೋ ಬೈಲಕ್ ಅಂತಾರಲ್ಲ, ಚೆನ್ನಾಗಿರೋ ಕ್ವಾಲಿಟಿ ಇದೆ, ನಮಗೆ ಸಿಕ್ತು. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಫುಲ್ಲು ಗ್ರಿಪ್ಪಾಗಿದೆ ಅದು. ಮತ್ತು ಇನ್ನೇನು ಹ್ಯಾಂಡ್ ರೆಸ್ಟ್ ಇದೆಯಲ್ಲ, ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನಮಗೆ ಕರೆಕ್ಟು ಪರ್ಫೆಕ್ಟ್ ಮ್ಯಾಚಿಂಗ್ ಆಗೋ ಥರ ಫೇಸ್ ಟವಲ್ ಸಿಕ್ತು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಇದೇ ಇರಲಿ, ಏಕೆಂದರೆ ಏನೋ ಒಂದು ಪ್ರೊಟೆಕ್ಟ್ ಮಾಡ್ತಾಯಿದ್ದೀವಿ ಅನ್ನೋ ಥರ ಇರುತ್ತೆ. ಜೊತೆಗೆ ಸ್ವಲ್ಪ ಚೆನ್ನಾಗೂ ಕಾಣಬೇಕು. ನಾವೇನು ಬೆಡ್ ಸ್ಪ್ರೆಡ್ಸ್ ಸೋಫಾ ಕವರ್ಸ್ ಏನು ತೊಗೊಂಡಿದ್ದೀವಿ ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗೋ ಥರನೂ ಕೂಡ ನಮಗೆ ಸಿಕ್ತು. ನಮ್ಮ ಲಕ್ಕಿಗೆ 2 ಪೀಸ್ ಇದ್ದಿದ್ದಂಥದ್ದು, ಅದು ಕೂಡ ಸೇಮ್ ಕಲರಲ್ಲಿ. ಸೊ ಹೆಂಗೋ ಎಲ್ಲ ಒಂದು ಕಡೆಯಿಂದ ಮ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಅದೊಂದು ಖುಷಿ ಆಯಿತು. ಮತ್ತು ಕಮ್ಮಿ ಪ್ರೈಸ್ಗೂ ಕೂಡ ಸಿಕ್ತು. ಇಲ್ಲಿ ನಮ್ಮನೆ ಹತ್ರ ಕೇಳಿದ್ವಿ, ನಾರ್ಮಲ್ ಆಗಿರೋ ಕ್ಲಾತಿಗೆ ಅವರು 1 ಪೀಸಿಗೆ 280 ರುಪೀಸ್ ಏನೋ ಹೇಳಿದ್ರು. ಅದು ಸ್ವಲ್ಪ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಆ ಥರ ಆಯಿತು. 1 ಪೀಸ್ಗೆ 280 ರುಪೀಸ್ ಅನ್ನೋದು. ಸೊ ನಮಗೆ ಇಲ್ಲಿ ಇದು ಬಂದುಬಿಟ್ಟು 440 ಅಂತ ಅಂದ್ಕೊಳ್ತೀನಿ. 3 ಸೀಟರ್ ಕವರ್ಗೆ 440ಗೆ ಸಿಕ್ತು. ವರ್ತ್ ಅನಿಸ್ತು ನನಗೆ. ಮತ್ತು ಅದು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಗ್ರಿಪ್ಪಾಗಿದೆ. ಬೇಗ ಜಾರೋದಾಗಲಿ ಅಥವಾ ಮುಂದೆ ಬಂದ್ಬಿಡೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ, ನೀಟಾಗಿರುತ್ತೆ. ಮತ್ತು ಕೂತಾಗಲೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ.
ಸೊ ಆ ಥರದ್ದೊಂದು ಸಿಕ್ತು. ನನಗೆ ಖುಷಿ ಆಯಿತು, ಹೆಂಗೋ ತೊಗೊಂಡಿದ್ದ ತಕ್ಕನಾಗಿ ಸಿಕ್ತಲ್ಲ ಅಂತ. ಇನ್ನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮ್ಯಾಟನ್ನು ಕೂಡ ಎಲ್ಲ ಮೊದಲಾದರೆ ಪ್ರತಿದಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಮ್ಯಾಟ್ ಹಾಕಿದ್ಮೇಲೆ 2 ಡೇಸಿಗೆ ಒನ್ಸ್ ನಾನು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಪ್ರತಿದಿನ ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು ಇವಾಗ 1:45, 2 ಗಂಟೆಗೆ 5 ನಿಮಿಷ ಇದೆ. ಸೊ ಇವಾಗ ನನ್ನ ಕೆಲಸ ಎಲ್ಲ ಮುಗ್ದಿದೆ, ಹೇಳಬೇಕು ಮುಗ್ದಿದೆ ಇವತ್ತಿನ ಮಟ್ಟಿಗೆ ಮುಗ್ದಿದೆ. ನೆನ್ನೆ ಎಲ್ಲ ಹೋದ್ಮೇಲೆ ನಾನೇನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಲೇಟಾಗಿ ಎದ್ದು ತಿಂಡಿಗೆ ನಾನೇನು ಮಾಡಲಿಲ್ಲ. ನೆನ್ನೇನು ಒಬ್ಬಟ್ಟು ಮಾಡಿದ್ದೆ, ಅದು ಇತ್ತು. ಜೊತೆಗೆ ಒಬ್ಬಟ್ಟು ಸಾಂಬಾರೆಲ್ಲ ಇತ್ತು. ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು. ಅದಕ್ಕೆ ನನ್ನ ಮಗನಿಗೆ ಹೇಳಿದೆ, ರೈಸ್ಗೆ ಇಟ್ಬಿಡ್ತೀನಪ್ಪ, ಪುಳಿಯೋಗರೆ ಗೊಜ್ಜು ಕಳಿಸ್ಕೊಡ್ತೀನಿ ಅಂತ. ನನ್ನ ಮಗ ಬೇಡ ಮಮ್ಮಿ ಒಬ್ಬಟ್ಟು ಹಾಕೋದ್ನ, ಸರಿ ಅಂದ್ಬಿಟ್ಟು ಅವ್ನಿಗೆ ಒಬ್ಬಟ್ಟು ಹಾಕಿ ಕಳಿಸ್ದೆ. ಲಂಚ್ ಬಾಕ್ಸಿಗೆ ಒಬ್ಬಟ್ಟು ತೊಗೊಂಡ್ಬಿಟ್ಟಿದ್ದಾರೆ ಇವತ್ತು, ಒಬ್ಬಟ್ಟು ಕಾಯಲು. ಮತ್ತು ಇನ್ನು ಹಸ್ಬೆಂಡ್ ಬಂದುಬಿಟ್ಟು ಅವರು ಕೂಡ ಒಬ್ಬಟ್ಟು ತಿಂದ್ಬಿಟ್ಟು ಸ್ವಲ್ಪ ಒಬ್ಬಟ್ಟು ಸಾಂಬಾರು, ರೈಸ್ ಸಾಂಬಾರು ಅನ್ನ ತಿನ್ಕೊಂಡು ಹೋದರು. ರೈಸ್ ಅಂದರೆ ನಾನು ರೈಸ್ ಸಾಂಬಾರು, ಒಬ್ಬಟ್ಟು ಸಾಂಬಾರು ತಿನ್ಕೊಂಡು ಹೋದರು. ನಾನು ಕೂಡ ಅದೇ ಆಯಿತು. ಅದಾದಮೇಲೆ ನಿಧಾನವಾಗಿ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಒದರಿ ಕ್ಲೀನ್ ಮಾಡಿಕೊಂಡು ಮ್ಯಾಟು ಕೂಡ ಎಲ್ಲ ಒದ್ರಿದೆ. ಬಟ್ ಏನೇ ಒದ್ರಿದ್ರು ಅದು ಹೊರಗಡೆ ಒಂದು ಅಷ್ಟು ಧೂಳು ಹೋಗಲ್ಲ. ಆದಷ್ಟು ಬೇಗ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೂಡ ತೊಗೋಬೇಕು. ಒಂದೊಂದೇ ಆಗಲಿ, ಒಂದೇ ಸಮ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅರ್ಜೆಂಟಾಗಿ ನಮಗಂದರೆ ಸೋಫಾ ಕವರ್ ಬೇಕಿತ್ತು. ಸೊ ಹಾಗಾಗಿ ಒಂದು ಬರ್ತಡೇ ಹಿಂದಿನ ದಿನ ಡಿಮಾರ್ಟ್ಗೆ ಹೋಗಿದ್ವಿ, ದೇವಸ್ಥಾನದಿಂದ ಡಿಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಅಂದರೆ 5 ಸೀಟರ್ ಆ ಥರದ್ದಿದೆ. ಫುಲ್ ಸೆಟ್ ಬೇಕಾದರೆ 5 ಸೀಟರ್ ಇದೆ. ಇನ್ನೇನು ಮಾಡೋದು ಅಂದ್ಕೊಂಡು ಅಲ್ಲೇ ಹುಡುಕ್ತಾ ಇರಬೇಕಾದ್ರೆ 4 ಸೀಟರ್ದೆಲ್ಲ ಸಿಕ್ತು. ಸೊ 2 4 ಸೀಟರ್ ತೊಗೊಂಡು ಬಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಸ್ವಲ್ಪ ರಿಸೆಂಬಲ್ ಆಗಿರೋ ಅಂಥದ್ದೇ ತೊಗೊಂಬಂದಿನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ರಿಸೆಂಬಲ್ ಆಗಿರೋದು. ಮತ್ತು ಸೈಡಿಂಗೆ ಏನು ಹೇಳ್ತಾರೆ, ರೆಸ್ಟ್ ಇರುತ್ತಲ್ಲ, ಹ್ಯಾಂಡ್ ರೆಸ್ಟ್, ಅದಕ್ಕೆ ಅದೇ ಕಲರ್ ಸೇಮ್ ಮ್ಯಾಚ್ ಮಾಡಿ ನಾನು ಟವಲ್ ಕೂಡ ತೊಗೊಂಡೆ. ಅದು ಆ್ಯಕ್ಚುಲಿ ಫೇಸ್ ಟವಲ್ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೇನು ಮಾಡೋದು, ನಮಗೆ ಈಗೆಲ್ಲೂ ನಾವು ನಮ್ಮನೆ ಹತ್ರ ನಿಯರೆಸ್ಟ್ ಎಲ್ಲೂ ಆ ಥರದ್ದು ಇಲ್ಲ. ಇಲ್ಲೊಂದು ಡೌನಲ್ಲಿ ಇತ್ತು ಅಂತ ಹೋಗಿ ಕೇಳಿದ್ರೆ ಅವರು ಒಂದು ಪೀಸ್ಗೆ 280 ಹೇಳ್ತಾರೆ. ಅದು ಕೂಡ ಯಾವ ಥರ ಅಂದರೆ, ಈಗ ನಾನು ಹಳೇದು ಸೋಫಾಗೆ ಹಾಕಿದ್ದೆಲ್ಲ ಕವರ್, ಆ ಥರದಕ್ಕೆ ಒಂದು ಪೀಸ್ಗೆ 280 ಬರುತ್ತೆ. ಪ್ಲಸ್ ಅದು ಆ ಥರದ್ದು ನಾವು ತೊಗೋಬೇಕಂತಂದರೆ ಎಷ್ಟು ಹತ್ತತ್ರ 3000 ಆಗಿಬಿಡುತ್ತೆ. 10 ಪೀಸ್ ಆದ್ರೇ 2800 ಆಗೋಯ್ತು. ಅಂದರೆ ಮೇಲ್ಗಡೆ ಹಾಕೋದು ಕೆಳಗಡೆ ಹಾಕೋದಿಲ್ಲ. ಅಯ್ಯೋ ಯಾರು ಅಂದ್ಕೊಂಡು ನಾನು ಬೇಡ ಅಂದ್ಬಿಟ್ಟು ಬಂದುಬಿಟ್ಟಿದ್ದೆ. ಒಂದು ಸಲ ಡಿಮಾರ್ಟಲ್ಲಿ ಟ್ರೈ ಮಾಡೋಣ ಅಂತೇಳಿ ಹೋಗಿದ್ದಂಥದ್ದು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ. ಅಂದರೆ ಇಲ್ಲಿ ಕುತ್ಕೊಂಡು ನೋಡಿದಾಗ ಸೇಮ್ ಸೋಫಾ ಕಲರೇ ಅದು ಕಾಣುತ್ತೆ. ನನಗೇನಂದರೆ ಸ್ವಲ್ಪ ಏನಂದರೆ ಕಾಂಬಿನೇಷನಲ್ಲಿ ತರಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಇಷ್ಟು ದಿನ ಬರೀ ಬ್ರೌನ್ ಒಂಥರ ಮೆರೂನ್ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಇನ್ಮೇಲೆ ಅದು ಸ್ವಲ್ಪ ಲೈಟ್ ಕಲರ್, ಈ ನಡುವೆ ಯಾಕೋ ತುಂಬ ಲೈಟ್ ಕಲರ್ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಲೈಟ್ ಕಲರ್ ಥೀಮಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಅದೇ ಕಲರಲ್ಲೇ ಸೋಫಾ ಕವರ್ ತೊಗೊಂಡೆ. ಚೆನ್ನಾಗಿರೋದೇ ಸಿಕ್ತು ನನಗೆ, ವೆಲ್ವೆಟ್ದು. ಅದು 4 ಸೀಟರ್ಗೆ 428 ರುಪೀಸ್ ಏನೋ ಇದೆ. ಅದು ನಾವು ಸುಂಕದಕಟ್ಟೆ ಡಿಮಾರ್ಟ್ ಕೇಳ್ತೀರಿ ಯಾವ ಡಿಮಾರ್ಟ್ ಅಂತೇಳಿ, ಅದಕ್ಕೆ ಸುಂಕದಕಟ್ಟೆ ಡಿಮಾರ್ಟಲ್ಲಿ ತೊಗೊಂಡಿದ್ದಂಥದ್ದು. ಮೊದಲಿಗೆ ಒಂದು ಸೋಫಾ ಕವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸೋಫಾ ಕವರ್ ಬಂದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಏನು ಪ್ಲೇನ್ ಇದೆ, ಒಂಥರ ಅಂದರೆ ಇದು ಸಿಲ್ಕಿ ಕ್ಲಾತ್ ಥರನೇ ಇದೆ. ಬಟ್ ಫ್ರಂಟಿಂದ ವೆಲ್ವೆಟ್ ಕ್ಲಾತ್ ಥರ ಇದೆ ಇದು. ಸೊ ವೆಲ್ವೆಟ್ ಕ್ಲಾತ್ ಇದೆ. ಮತ್ತು ಹೆಡ್ಜಸಲ್ಲೆಲ್ಲ ಸ್ಕ್ಯಾಲಪ್ ಡಿಸೈನ್ ಕೂಡ ಮಾಡಿದ್ದಾರೆ. ಮತ್ತು ಮಧ್ಯನೂ ಕೂಡ ಇದೇ ರೀತಿ ಇದಿದೆ, ಡಿಸೈನ್ ಇದೆ. ಮತ್ತು ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ, ಹೇಳಬೇಕು ಅಂದರೆ ಸಖತ್ ಚೆನ್ನಾಗಿದೆ. 428 ರುಪೀಸ್ ಏನೋ ಇದೆ ಇದು ಕಾಸ್ಟು. ಕಣ್ಣು ಮುಚ್ಕೊಂಡು ಆರಾಮಾಗಿ ಕೊಡ್ಬೋದು ಅಂತ ಹೇಳ್ತೀನಿ. ಯಾಕೆಂದರೆ ಇದು ವೆಲ್ವೆಟ್ ಕ್ಲಾತು ಸಖತ್ತು ಸಾಫ್ಟಾಗಿದೆ. ಮತ್ತು ಒಂದು ಸೈಡಿಂದ ನೋಡಿದ್ರೆ ಒಂದು ಕಲರ್ ಕಾಣುತ್ತೆ, ಇನ್ನೊಂದು ಸೈಡಿಂದ ನೋಡಿದ್ರೆ ಇನ್ನೊಂದು ಕಲರ್ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ ಇದು. ಸೊ ನೋಡ್ಬೋದು, ಈ ಥರ ಈ ಕಡೆ ನೋಡಿದಾಗ ಈ ಥರ ಕಾಣುತ್ತೆ, ಈ ಕಡೆ ನೋಡಿದಾಗ ಈ ಥರ ಕಾಣುತ್ತೆ, ಈ ಥರ ಕಲರ್ ಇದು. ಸೊ ಅದೇ ಥರ ನಾನು ಈ ಕಡೆ ಒಂದು 4 ಸೀಟರ್ ಹಾಕಿದ್ದೀನಿ, ಪ್ಲಸ್ ಈ ಕಡೆ ಒಂದು 4 ಸೀಟರ್ನ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಇದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಡಿಮಾರ್ಟಲ್ಲೇ ತೊಗೊಂಡಿದ್ದು, 75 ರುಪೀಸ್ ಅಂತೇಳಿ. ಇದು ವೆಲ್ವೆಟ್ ಇದೆ. ಇದೇನಪ್ಪ ಅಂತೇಳಿದ್ರೆ ಇದು ಪಿಲ್ಲೋ ಕವರು. ಬಟ್ ಇದು ಪಿಲ್ಲೋ ಕವರ್ಗಿಂತ ಈ ಪಫಿ ಇತ್ತಲ್ಲ, ಸೊ ಅದ್ರ ಮೇಲೆ ಹಾಕೋಣ, ಅದನ್ನು ಕೂಡ ಕವರ್ ಆದಂಗೆ ಆಗುತ್ತೆ, ಏನು ಗಲೀಜಾಗಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಹಾಗೆ ಇದೊಂದು ಮತ್ತು ಅಲ್ಲೊಂದು ಇಟ್ಟಿದ್ದೀನಿ, 2 ಹಾಕಿದ್ದೀನಿ.
ಇನ್ನು ಇದೆಲ್ಲ ಎಕ್ಸ್ಟ್ರಾ ಪಿಲೋಸ್ ನಮ್ಮ ಮನೆಯಲ್ಲೇ ಇದ್ದಿದ್ದಂಥದ್ದು. ಸೊ ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತಂದಿದ್ದಂಥದ್ದು. ಈ ಪಿಲ್ಲೋ ಕವರ್ ಏನಿದೆಯಲ್ಲ ಇದು ಅಷ್ಟೇ ಎಷ್ಟು ಸಾಫ್ಟಾಗಿದೆ ನೋಡ್ಬೋದು. ಹಿಂಗಂದರೆ ಹಿಂಗಾಗುತ್ತೆ, ಹಿಂಗಂದರೆ ಹಿಂಗಾಗುತ್ತೆ. ಸೊ ಇದಕ್ಕೆ 59 ರುಪೀಸ್ ಕೊಟ್ಟೆ. ಈ ಒಂದು ಪಿಲ್ಲೋ ಕವರ್ಗೆ ನಾನು 59 ರುಪೀಸ್ ಕೊಟ್ಟೆ ವಿಶಾಲ್ ಮಾರ್ಟಲ್ಲಿ. ಇದು ಅಷ್ಟೇ, ಇದೆರಡು ಅಷ್ಟೇ ಸೇಮ್. ನೋಡ್ಬೋದು ನೀವು, ನಾವೇನು ಸೋಫಾ ಕವರ್ ತೊಗೊಂಡ್ಮೇಲೆ ಅದಕ್ಕೆ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಇದೇನು ಪ್ಲ್ಯಾನ್ ಇಲ್ಲದೆ ಇದನ್ನು ತೊಗೊಂಡು ಬಂದಿದ್ದು ಅಂಥದ್ದು, ಬಟ್ ಅದು ಆದರೂ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇದು ಒಂದು ಸೈಡ್ ಮಾತ್ರ ಸಾಫ್ಟ್ ಇದೆ, ಇನ್ನೊಂದು ಸೈಡ್ ಈ ಥರ ಇದೆ. ಆದರೂ ಕೂಡ ಚೆನ್ನಾಗಿದೆ. ಇದು ಕೂಡ ಪಿಲ್ಲೋ ಕವರ್ ಏನಿದೆ ಅದು ಚೆನ್ನಾಗಿದೆ. ಇದು ಕೂಡ ಅಷ್ಟೇ 59. ಈ ಥರದ್ದು 2 ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಈ ಥರದ್ದನ್ನು ಹುಡುಕ್ತೆ ನಾನು, ಬಟ್ ಇರಲಿಲ್ಲ ಅಲ್ಲಿ. ಇದು ಒಂದೇ ಪೀಸ್ ಸಿಂಗಲ್ ಪೀಸ್ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಅದೊಂದೇ ಇರಲಿ, ನನಗಿಷ್ಟ ಆಯಿತು ಅಂಥೇಳಿ ಅದೊಂದೇ ಪೀಸ್ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಸೊ ಇಲ್ಲಿ ಮಧ್ಯದಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 3 ಸೆಟ್ ಮಾಡಿ ಹಾಕಿದ್ದೀನಿ. ಇನ್ನು ಇದು ಫೇಸ್ ಟವಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು 59 ರುಪೀಸ್ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಬೋದು 59 ರುಪೀಸ್ ಫೇಸ್ ಟವಲ್. ಇದು ಕೂಡ ನೋಡ್ಬೋದು, ಇದಕ್ಕೆ ಕರೆಕ್ಟ್ ಮ್ಯಾಚಿಂಗ್ ಆಗೋ ಥರ ನನಗೆ ಸಿಕ್ತು. ನನಗೆಲ್ಲ ಒಂಥರ ಹೋಗಿದ ತಕ್ಷಣ ಮ್ಯಾಚಿಂಗ್ ಆ ಥರನೇ ಸಿಕ್ಬಿಡ್ತಾ. ಫಸ್ಟ್ ಅದನ್ನು ತೊಗೊಂಡು ಬಂದಿದ್ದು, ಅದಕ್ಕೆ ಇದು ಮ್ಯಾಚ್ ಆಗೋ ಥರ ಸಿಕ್ತು, ಇದಕ್ಕೆ ಇದು ಮ್ಯಾಚ್ ಆಗೋ ಥರ ಸಿಕ್ತು. ಸದ್ಯಕ್ಕೆ ಇವಾಗಿದೆ ಇರಲಿ, ಆದರೂ ಕೂಡ ಚೆನ್ನಾಗೇ ಕಾಣ್ತಾಯಿದೆ, ಏನು ನಾಟ್ ಬ್ಯಾಡ್. ಹೆಂಗೆ ಕಾಣ್ತಾಯಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿತ್ತಾ. ಇದೇ ಥರದ್ದು ಸೇಮ್ 2 ತೊಗೊಂಡು ಬಂದಿರೋ ಅಂಥದ್ದು. ನೀವು ನೋಡ್ಬೋದು, ಗೊತ್ತಾಗುತ್ತೆ. ಇದಕ್ಕೂ ಸೇಮ್ ಮ್ಯಾಚಿಂಗ್ ಆ ಥರ. ಇನ್ನು ಸೆಂಟರ್ ಟೇಬಲ್ಲು ಅಲ್ಲೇ ಇಟ್ಟಿದ್ದೀನಿ ನೋಡ್ಬೋದು. ಡೆಕೋರೇಷನ್ ಇನ್ನು ಹಾಗೇ ಇದೆ. ನಿಜ ಡಿಮಾರ್ಟಲ್ಲಿ ಬಲೂನ್ಸ್ ತೊಗೊಂಡ್ರೆ ಒಡೆದೋಗಲ್ಲ ಬೇಗ, ಪ್ಲಸ್ ಡ್ಯೂರಬಿಲಿಟಿ ಇದೆ. 29 ರುಪೀಸ್ ಅಂತ ಅಂದ್ಕೊಳ್ತೀನಿ. ಮೇ ಬಿ ಒಂದು ಪ್ಯಾಕೆಟು 25 ಪೀಸ್ ಏನೋ ಇರುತ್ತೆ. 25 ಅಲ್ಲ, ಎಷ್ಟಿದೆ ಇಲ್ಲಿರೋದು 12, 15, 18, 21, 24, 27, ಇನ್ನೊಂದು 3 ಬಲೂನ್ ಇತ್ತು. 30 ಬಲೂನ್ಗೆ 15 ಪೀಸ್ ಅನ್ಕೋತೀನಿ. 30 ಬಲೂನ್ಗೆ ಟೋಟಲ್ ನಮಗೆ 58 ರುಪೀಸ್ ಏನೋ ಆಯಿತು. ಬಟ್ ತುಂಬಾ ಚೆನ್ನಾಗಿದೆ ಬಲೂನ್ ಹೇಳಬೇಕು ಅಂದರೆ. ಗಾಳಿ ಮಾಡ್ತಾಯಿದ್ರು, ಹಾಗೆ ಕಚ್ಕೊಂಡಿದೆ ಹೇಳಬೇಕು ಅಂದರೆ. ಇನ್ನು ಸೆಂಟರ್ ಟೇಬಲ್ಗೆ ಈ ಒಂದು ವಾಸ್ ಏನಿದೆಲ್ಲ ಇದು ಬಂದು 110 ಕಿತ್ತಾಕ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. 110 ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಬಂದಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸಿಂಪಲ್ಲಾಗಿರಬೇಕು, ಪ್ಲಸ್ ಇದೇನಂದರೆ ಗ್ಲಾಸ್ ಇರೋದ್ರಿಂದ ಭಾರ ಇರೋದು ಬೇಡ ಇದ್ರ ಮೇಲೆ ಅಂದ್ಬಿಟ್ಟು ಇದನ್ನು ಸಿಂಪಲ್ಲಾಗೂ ಇರಬೇಕು, ವೆಯ್ಟ್ಲೆಸ್ ಆಗಿರಬೇಕು, ಚೆನ್ನಾಗಿ ಕಾಣಬೇಕಂತ ಅದೊಂದು ತೊಗೊಂಬಂದೆ ಅಷ್ಟೇ. ಇವಾಗ ನೋಡ್ಬೋದು ಸೋಫಾ ಯಾವ ರೀತಿ ಕಾಣ್ತಾ ಇದೆ. ಲೈಟ್ ಹಾಕ್ತೀನಿ ರೀ. ಸೊ ನೋಡ್ಬೋದು ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇದನ್ನು ನಾನು ಸೋಫಾ ಕವರ್ಸ್ ಮಾತ್ರ, ಸೋಫಾ ಕವರು ಈ ಸೈಡ್ದೇನಿದೆ ಇದೆಲ್ಲ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಆ ಪಿಲ್ಲೋ ಕವರ್ಸ್ ಏನಿದೆಲ್ಲ ಅದನ್ನು ವಿಶಾಲ್ ಮಾರ್ಟಲ್ಲಿ, ಈ ಪಿಲ್ಲೋ ಕವರ್ ಬಂದು ಡಿಮಾರ್ಟಲ್ಲಿ. ಸೊ ಇದಿಷ್ಟು ಆಯಿತು, ಸೆಟಪ್ ಆಯಿತು. ಇನ್ನು ಅದೊಂದು ತೆಗ್ಬಿಟ್ಟು ಇಲ್ಲಿ ಇಕ್ಬಿಟ್ರೆ ಆಗುತ್ತೆ. ಸೊ ಆದಷ್ಟು ಬೇಗ ಬಂದು ಏನು ಹೇಳ್ತಾರೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ತೊಗೋಬೇಕು. ಇನ್ನು ಅದು ಮ್ಯಾಟ್ ಹಂಗೆ ಇರುತ್ತೆ. ಸೊ ಹಂಗಾಗಿ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ರೆ ಅವಾಗಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಇನ್ನು ಅಡುಗೆ ಮನೆ ಎಲ್ಲ ಒಂದು ಕಡೆಯಿಂದ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಇಲ್ಲೊಂದಷ್ಟು ಪಾತ್ರೆ ಅಲ್ಲೊಂದಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನಷ್ಟೇ ಮಿಕ್ಕಿರೋದು ಒಬ್ಬಟ್ಟು ಸಾಂಬಾರು ಮತ್ತು ಸ್ವಲ್ಪ ರೈಸ್ ಇದೆ ಅಷ್ಟೇ. ಮಿಕ್ಕಿದೆಲ್ಲ ಖಾಲಿ ಆಯಿತು. ಇನ್ನು ಈ ಕಡೆ ಬಂದರೆ ನನ್ನ ಮಗನರು ನಾನು ಕೊಡಿಸಿದ ಬೆಡ್ಶೀಟ್ ತೋರಿಸ್ತೀನಿ ಬನ್ನಿ. ಸೊ ಇದು ನನ್ನ ಮಗನಿಗೆ ಕೊಡಿಸಿದಂತಹ ಬೆಡ್ಶೀಟ್ ಅಲ್ಲ, ಏನು ಹೇಳ್ತಾರೆ ಇದಕ್ಕೆ, ಬ್ಲ್ಯಾಂಕೆಟ್. ನನ್ನ ಮಗನಿಗೆ ಕೊಡಿಸಿದಂತಹ ಬ್ಲ್ಯಾಂಕೆಟ್ ಇದೇ ಬೇಕು ಅಂತೇಳಿ ಅವನು ಇದು ಮಾಡ್ತಾಯಿದ್ರೆ 2 ಸೈಡ್ ಬೋತ್ ಸೈಡು ಅದನ್ನು ಹಾಕ್ಕೊಳ್ಬೋದು. ಆ ಥರ ಒಂದು ಸೈಡ್ ತುಂಬ ಲೈಟ್ ಕಲರ್ ಇರುತ್ತೆ, ಇನ್ನೊಂದು ಸೈಡ್ ಈ ಥರ ಬರುತ್ತೆ. ಇದು ಬಂದುಬಿಟ್ಟು ಮೇ ಬಿ 799 ಏನೋ ಅಂದ್ಕೊಳ್ತೀನಿ. ಬಟ್ ನೋಡೋಕ್ಕೆ ಇದು ಒಂಥರ ಸಾಫ್ಟಾಗಿದೆ, ಆದರೆ ಎಷ್ಟೇ ಚಳಿ ಇದ್ದರೂ ಬೆಚ್ಚಗೆ ಮಾಡುತ್ತೆ. ಅದೇ ಸಕ್ಕತ್ತಾಗಿದೆ ಇದು ಬ್ಲ್ಯಾಂಕೆಟ್ ಏನಿದೆ ಅಲ್ಲ ಅದು. ಸೊ ಅದು ತುಂಬಾ ಚೆನ್ನಾಗಿ. ಇನ್ನು 550 ಆ ಥರ ಕೂಡ ಇತ್ತು, ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇನ್ನು 550ದೆಲ್ಲ ಇತ್ತು, ಅದೊಂದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನು ಇದು ಬಟ್ಟೆಗಳು ಮರ್ಚಿ ಇಡಬೇಕು, ಎಲ್ಲ ಎತ್ತಿ ವಾಶ್ಗೆ ಹಾಕಿದ್ನೆಲ್ಲ ಎತ್ತಿ ಎಲ್ಲ ಅಲ್ಲಿಟ್ಟಿದ್ದೀನಿ ಒಣಗಿದ್ಮೇಲೆ ಅಷ್ಟೇ. ಇದಿಷ್ಟು ಇವತ್ತಿನ ಕ್ಲೀನಿಂಗ್ ಆಯಿತು ನನ್ನದು. ಇವಾಗ ಹೋಗಿ
ಫ್ರೆಶ್ ಅಪ್ ಆಗಿ ಇನ್ನೊಂದಷ್ಟು ಒಬ್ಬಟ್ಟಿನ ಹೂರ್ಣ ಮಿಕ್ಕಿದೆ. ಸೊ ಹಂಗಾಗಿ ಮೈದಾ ಹಿಟ್ಟು ತರಿಸಿದ್ದೀನಿ. ನೆನ್ನೆ ಮೈದಾ ಹಿಟ್ಟು ಖಾಲಿ ಆಗಿಬಿಡ್ತು, ಇಲ್ಲ ಅಂದಿದ್ರೆ ನಾನು ನೆನ್ನೆನೇ ತಟ್ಬಿಡ್ತಾಯಿದ್ದೆ ಎಲ್ಲ. ಇವಾಗ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಸಂಜೆ ಶಿಶಿರು ನನ್ನ ಹಸ್ಬೆಂಡ್ ಎಲ್ಲ ಬಂದಮೇಲೆ ಒಬ್ಬಟ್ಟನ್ನು ತರ್ತೀನಿ. ಹೆಂಗೆ ಒಬ್ಬಟ್ಟು ಸಾಂಬಾರೆಲ್ಲ ಇದೆ, ಕಾಳುಗೋಜಿಲ್ಲ ಖಾಲಿ ಆಯಿತು ನೆನ್ನೆನೆ. ಸೊ ಒಬ್ಬಟ್ಟು ಸಾಂಬಾರು ಇದೆ, ಒಬ್ಬಟ್ಟು ತಟ್ಬಿಟ್ಟು ನೋಡೋಣ ಅನ್ಕೋತಾ ಇದ್ದೀನಿ. ಸೈಡಿಗೆ ಏನಾದರೂ ತರಕಾರಿ ಸಾಗೋ ಥರ ಏನಾದರೂ ಮಾಡಲಾ ಒಬ್ಬಟ್ಟು ಜೊತೆಗೆ ಅಂತ. ಬಟ್ ನೋಡ್ತೀನಿ ಹೆಂಗಿರುತ್ತೆ, ನನ್ನ ಮೈಂಡ್ಸೆಟ್ ಹೆಂಗಿರುತ್ತೆ ಮತ್ತು ನನ್ನ ಬಾಡಿ ಏನು ಹೇಳುತ್ತೆ ನೋಡಿಬಿಟ್ಟು ಆಮೇಲೆ ಅದನ್ನು ಡಿಸೈಡ್ ಮಾಡಬೇಕು. ಮತ್ತು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಶಿಶಿರ್ ಪೂಜೆ ಮಾಡಿದ್ದ, ಬರ್ತಡೇ ದಿನ ಅವನು ಒಂದೊಂದೇ ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದ. ಸೊ ಹಂಗಾಗಿ ನೀಟಾಗೆಲ್ಲ ಹೂವು ಎಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡಿದೆ. ನನ್ನ ಮಗ ಕೂಡ ಓದ್ಕೊಳ್ತಾ ಇದ್ದ. ಇನ್ನು ಒಬ್ಬಟ್ಟಿಗೆ ಕನಕ ಕಲಿಸಿಟ್ಟಿರಲಿಲ್ಲ, ಸೊ ಅದು ಕಲಿಸಿಟ್ಬಿಡೋಣ ಅಂಥೇಳಿ ಹೋದೆ. ನೋಡು ಒಬ್ಬಟ್ಟು ಮಾಡೋಕ್ಕೆ ಅಂತ ಇದು ಮಾಡಿದ್ದು, ಹಂಗೆ ಕೊಟ್ಬಿಡ್ತಾ ಇದ್ನಲ್ಲ ಶಿಶಿ. ಊಟ ಯಾಕೆ ತಿಂತಿದ್ದೆ ನೀನೊಂಥರ. ನಾನು ಕಷ್ಟಪಟ್ಟು ಇಲ್ಲಿ ನೋಡಿ ಕಲಿಸಿಟ್ಟಿದ್ದೀನಿ. ಒಬ್ಬಟ್ಟು ಮಾಡೋಣ, ಎಷ್ಟು ಮಿಕ್ಕಿತ್ತು ಅವತ್ತು ಮಾಡೋಣ ಒಬ್ಬಟ್ಟು ಅಂದರೆ ಇವನು ಉಂಡೆ ಇಟ್ಕೊಂಡು ನಿಂತವನೆ. ಅಯ್ಯೋ ಅಯ್ಯೋ ಅಯ್ಯೋ, ಇವಾಗ ಬೆಳಗ್ಗೆಯಿಂದ ಆಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ ಒಬ್ಬಟ್ಟು. ಕ್ಲೀನ್ ಮಾಡಬೇಕು ಇವಾಗ. ಪ್ಲೀಸ್ ಇಗ್ನೋರ್, ಗಲೀಜಾಗಿದೆ ಅಂತ. ಗಲೀಜ್ ಮೀನ್ಸ್ ಇವಾಗ ಅಲ್ಲಿ ಕಳ್ಸೋದ್ನಲ್ಲ ಇದಾಗಿದೆ. ಕಾಂತಾರ ಚಾಪ್ಟರ್ 1 ಮೂವಿ ಹಾಕಿದ್ದಾರೆ. ಪೂಜೆ ಎಲ್ಲ ಆಯಿತು. ಸೊ ಇವತ್ತಂತೂ ಯಾವ ಕೆಲಸನೂ ಆಗಲ್ಲ ಅಂದ್ಕೊಂಡೆ ಮಾಡಿದ್ದೀನಿ. ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಪೂಜೆ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ ಹೂವೆಲ್ಲ ಮುಡಿಸಿ ನೀಟಾಗಿ ಪೂಜೆ ಮಾಡಿದೆ. ಕಿವಿಗೆ ಓಲಿನೇ ಹಾಕ್ಕೊಂಡಿಲ್ಲ, ಮುಗಿಸ್ಬಿಟ್ಟಿದ್ದೀನಿ. ನನ್ನ ಮಗ ನೋಡು ಓದೋ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾನೆ. ಹೋಗೋ ನಡಿ ಒಳಗೆ. ತಿನ್ನೋದಲ್ಲದೆ ಅಲ್ಲೆಲ್ಲ ಸೋರಿಸ್ಬೇಡ ಶಶಿ, ನನಗಿಷ್ಟ ಆಗಲ್ಲ ಶಶಿ. ನಮ್ಮನೇಲಿ ಮೀಟಿಂಗ್ ಪೇಪರ್ ಬರೀತವ್ರೆ, ಅಲ್ಲಿ ಏನಾದ್ರು ಕೆಲಸ ಮಾಡುವಾಗ ಬರ್ತಾನೆ, ಮಮ್ಮಿ ಕೇಳು 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 ಅಂತ. ಕೇಳಕ್ಕೆ ಬಂದಾಗ ಟಿ ವಿ ನೋಡೋಕೆ ಹೋಗಿ ಕೂತ್ಕೋತಾನೆ. ಈಗ ಬೆಳಗ್ಗೆಯಿಂದ ಒಂಥರ ಟಯರ್ಡ್ ಆ ಥರ ಆಗ್ತಾಯಿದೆ. ಓದ್ಕೊಳ್ಳೋ ಅಂತಂದರೆ ಗ್ಲಾಸ್ ಮಾಡು ಅರ್ಥ ಆಗಲ್ಲ ನನಗೆ ಅಂತಾನೆ. ಬಾ, ನನಗೆ ಎಷ್ಟು ಟಯರ್ಡ್ ಆಗ್ತಾಯಿದೆ ಗೊತ್ತಾ, ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಥರ ಫೀಲು. ನಿದ್ದೆ ಥರ ಫೀಲ್ ಆಗ್ತಾಯಿದೆ. ಮಲ್ಕೊಬಿಡೋಣ ಅನ್ನೋ ಥರ ಫೀಲಿಂಗು. ಹಿಂಗೆ ಒಂಚೂರು ಓದಿಸ್ಬಿಟ್ಟು ಒಂದಷ್ಟು ಒಬ್ಬಟ್ಟಿದೆ ಅದನ್ನು ತಟ್ಬಿಟ್ಟು ಬಿಸಿ ಒಬ್ಬಟ್ಟು ತಿಂದುಬಿಟ್ಟು ಆಮೇಲೆ ಮಲ್ಕೊಬಿಡ್ತೀನಿ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ, ಅದೊಂದು ಬೇರೆ ಟಯರ್ಡು. ಮತ್ತು ಪೂಜೆ ಇವನಿಗೆ ಹೇಳ್ದೆ ದೀಪ ಹಚ್ಬಿಡೋ ಇವತ್ತೊಂದಿನ ಅಂತ ಅಂದೆ. ಅಂತಾನೋ ಅಂದ. ಅದು ಯಾಕೋ ನನಗೆ ಮನಸ್ಸು ತಡಿಲಿಲ್ಲ. ನೆನ್ನೆನೂ ಇವನೇ ಪೂಜೆ ಮಾಡಿದ್ದು ಬರ್ತಡೆಗೆ. ನೆಟ್ಟಿಗೆ ಹೂವು ಮುಡ್ಸಲ್ಲ ಏನಿಲ್ಲ ನನ್ನ ಮಗ. ಅಲ್ಲೊಂದು ಇಲ್ಲೊಂದು ಯಾವುದೋ ಒಂದೊಂದು ಹೂವು ಇಟ್ಬಿಡ್ತಾನೆ. ನನಗೆ ಕರೆಕ್ಟಾಗಿ ಇಡಬೇಕು ದೇವರಿಗೆ, ಒಂದು ಈ ಥರ ಒಂದು ಇದಾಗಿಡಬೇಕು ದೇವರಿಗೆ ಹೂವನ. ಇವನು ಅಲ್ಲೊಂದು ಇಕ್ಕಿರ್ತಾನೆ. ಹಾಗಾಗಿ ನಾನೇ ಮಾಡಿಬಿಟ್ಟಣ ಬಿಡು ಅಂದ್ಬಿಟ್ಟು ನಾನೇ ಪೂಜೆ ಎಲ್ಲ ಆಯಿತು. ಕಾಫಿ ಮಾಡ್ಕೊಂಡು ಕುಡಿಬೇಕಾಗಿತ್ತು. ಕಾಫಿ ಮಾಡ್ಕೊಂಡು ಕುಡಿಯೋಣ. ನಾನು ಅಷ್ಟರಲ್ಲಿ ಒಬ್ಬಟ್ಟಿಗೆ ನೆನೆಸಿಟ್ಬಿಟ್ಟಿದ್ದೆ ಚಿರೋಟಿ ರವೆ, ಇಲ್ಲಾಂದರೆ ಅದನ್ನು ಮಾಡ್ತಾನೆ ಇರಲಿಲ್ಲ. ನಾಳೆ ಮಾಡ್ತಾಯಿದ್ದೆ ನಾನು. ಇವಾಗ ಚಿರೋಟಿ ರವೆ ನೆನೆಸಿಟ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಕಲಿಸ್ಬಿಡೋಣ ಅಂಥೇಳಿ ಮೈದಾ ಹಿಟ್ಟು ಕಲಿಸಿದ್ದೀನಿ. ಇನ್ನು ಓದಿಸೋ ಅಷ್ಟರಲ್ಲಿ ಒಂದು 2 ಅವರ್ ನೆನ್ಕೊಂಡಿರುತ್ತೆ. ಇವಾಗ 7 ಗಂಟೆ 9 ಗಂಟೆ ಅಷ್ಟರಲ್ಲಿ ನೆನ್ಕೊಳುತ್ತೆ. ಅವಾಗ ಬಿಸಿ ಒಬ್ಬಟ್ಟು. ಇವತ್ತು ಒಬ್ಬಟ್ಟು ಸಾಂಬಾರು ಖಾಲಿ ಆಯಿತು. ಒಬ್ಬಟ್ಟು ಅಷ್ಟೇ. ಒಬ್ಬಕ್ಕೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಕಾಯಲ್ಲಿ ನಿನಗೆ ಕಳ್ಸಿದ್ನಲ್ಲ, ಬಾಕ್ಸಲ್ಲಿ ಎತ್ತಿಟ್ಟಿದ್ದು ಅಷ್ಟೇ ಕಾಯಲ್ಲಿ ಇದ್ದಿದ್ದು. ನಿನಗೆ ಇವತ್ತು ಬಾಕ್ಸಿಗೆ ಹಾಕಿ ಕಳ್ಸಿದ್ನಲ್ಲ. ದೋಸೆ ಹಾಕೊಂಡು ತಿಂದವ್ರೆ. ಯಾಕೆ ಪಾಯಸನ? ಹೋಗಿ ಬಿಡು, ಅವ್ರವ್ರು ಇದು ಅಷ್ಟೇ ಕಾಯಲ್ಲಿ ಇದ್ದಿದ್ದು ಅಷ್ಟೇ ಒಂದು ಬಾಕ್ಸಿಗೆ ಹಾಕಿ ಕಳಿಸಿದೆ. ಇವಾಗ ತುಪ್ಪ ನಮ್ಮ
ಅದಕ್ಕೆ ಅಂದರು ಆ ತುಪ್ಪಕ್ಕೆ ಉಪ್ಪು ಹಾಕ್ಬಿಟ್ಟು ಕಾಯಿಸು ಅಂತ. ಉಪ್ಪು, ಮೆಣಸು, ಮೆಂತ್ಯ, ಆಮೇಲೆ ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಹಾಕ್ಬಿಟ್ಟು ಕಾಯಿಸೋವಾಗ ಹಾಲಿಂದು ಏನಾದರೂ ಬೆಣ್ಣೆ ಥರ ಸ್ಮೆಲ್ ಬರಲ್ಲ ಅದು. ಅಂದರೆ ತುಪ್ಪದ ಬತ್ತಿ ಮಾಡೋದಕ್ಕೆ ಹಂಗೆ ಕಾಯಿಸು, ಇದಕ್ಕಾದರೆ ಹಂಗೆ ಕಾಯಿಸು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಇವಾಗ ದೊಡ್ಡ ಬಾಟ್ಲಲ್ಲಿ ಎತ್ತಿರ್ತಾ ಇದ್ದೀನಿ, ಹಾರ್ಲಿಕ್ಸ್ ಬಾಟ್ಲಲ್ಲಿ. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಕಾಯಿಸಿದ್ರೆ ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ, ಅಂದರೆ ಅವ್ರು ಹೇಳಿದ್ರು ಎಲ್ಲ ಕಾಯ್ದುಬಿಟ್ಟು ಇನ್ನೇನು ತುಪ್ಪ ಥರ ಆಯಿಲ್ ಬಿಟ್ಕೊಳುತ್ತಲ್ಲ, ಆವಾಗ ಲಾಸ್ಟಿಗೆ ಇನ್ನೇನು ಆಫ್ ಮಾಡ್ತೀವಿ ಫ್ಲೇಮ್ ಅನ್ನೋವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಬಿಡು, ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕೋವಾಗ ಆ ಥರ ಬೆಣ್ಣೆ ಥರ ಸ್ಮೆಲ್ ಬರಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಯಾಕೆಂದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಬರುತ್ತೆ ಬೆಣ್ಣೆ. ಇವಾಗ ದೊಡ್ಡ ಹಾರ್ಲಿಕ್ಸ್ ಬಾಟ್ಲಲ್ಲಿ ಹಾಕ್ತಾರೆ, ಮುಂಚೆ ಬಾಟ್ಲಲ್ಲಿ ಜಾಸ್ತಿ ಚಿಕ್ಕ ಬಾಟ್ಲಲ್ಲಿ ಆಗ್ತಾಯಿದೆ, ಇವಾಗ ದೊಡ್ಡದು ಇಷ್ಟುತ್ತ ಇದೆ ಹಾರ್ಲಿಕ್ಸ್ ಬಾಟ್ಲು, ಅವರೆಲ್ಲ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನೋಡೋಣ ಈ ಸಲ ಆ ಥರ ಕಾಯಿಸ್ತೀನಿ, ಯಾವ ಥರ ಬರುತ್ತೆ ಅಂಥೇಳಿ. ನನಗೇನಿಲ್ಲ ಈ ಥರ, ಈ ತುಪ್ಪನೂ ಅಡ್ಜಸ್ಟ್ ಆಗಿದೆ ಅಲ್ವಾ ಶಿಶೆ? ನಮ್ಗೆ ಈ ತುಪ್ಪನೂ ಇಷ್ಟ ಆಯಿತು. ಏನು ಮೊಬೈಲ್ ಕೈಯಿಂದ ಬಿದ್ದು ಹೋಗ್ತಾಯಿದೆ. ನಾನು ಇವಾಗ ಏನು ಕಾಯಿಸಿದ್ದೀನಲ್ಲ ಆ ತುಪ್ಪ ಕೂಡ ನನಗೆ ಇಷ್ಟ ಆಯಿತು, ಯಾಕೆಂದರೆ ನನಗೆ ಬೆಣ್ಣೆ ಇಷ್ಟ ಪರ್ಸ್ನಲಾಗಿ. ಸೊ ಹಂಗಾಗಿ ನನಗೇನು ಆ ಥರ ಏನು ಅನಿಸಿಲ್ಲ. ಬಟ್ ಆದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ಟ್ರೈ ಮಾಡ್ತೀನಿ. ನಮ್ಮ ಮನೆಯಲ್ಲೆಂದ್ರೆ ಜಾಸ್ತಿ ತುಪ್ಪ ಕಾಯಿಸ್ತಾ ಇದ್ರಲ್ಲ, ಆವಾಗ ಒಂದು ವೀಳ್ಯದೆಲೆ ಹಾಕೋರು, ಆಮೇಲೆ ಸ್ವಲ್ಪ ಮೆಂತ್ಯ ಹಾಕೋರು, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಆಮೇಲೆ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ತಾಯಿದ್ರು. ಇದಿಷ್ಟು ಹಾಕಿದ್ದು ನೆನಪು ನನಗೆ. ಬಟ್ ಇವಾಗ ನಾನು ಯಾವುದೂ ಹಾಕ್ತಾಯಿರಲಿಲ್ಲ, ಹಂಗೆ ಕಾಯಿಸಿ ಇಟ್ಬಿಡ್ತಾಯಿದ್ದೆ. ನೋಡೋಣ ಇವಾಗ ಈ ಸಲ ಕಾಯಿಸಿದ್ರೆ ಆ ಥರ ಕಾಯಿಸಿಡ್ತೀನಿ, ಹೆಂಗೆ ಬರುತ್ತೆ ಅಂತ ಆವಾಗ ಹೇಳ್ತೀನಿ ಆಯಿತಾ. ಇವಾಗ ನನ್ನ ಮಗನ ಓದಿಸೋರಿಗೆ ಬಂದಿದ್ದೀನಿ, ಅವನಿಗೆ ಓದಿಸ್ಬಿಟ್ಟು ಆಮೇಲಿಂದ ಒಬ್ಬಟ್ಟನ್ನು ಮಾಡ್ತೀನಿ ಆಯಿತಾ. special enzymes to eliminate the old cell, damaged part of the cell, damaged part, old part ಅಲ್ಲ, damaged part of the cell. ನನ್ನ ಮಗ ಓದಿರೋದನ್ನೆಲ್ಲ ರಿವೈಸ್ ಮಾಡಿಸಿದ್ಮೇಲೆ ಹೊರಗಡೆ ಬಂದೆ, ಅಷ್ಟರಲ್ಲೇ ಮೈದಾ ಕೂಡ ಏನು ಕಲಸಿಟ್ಟಿದೆ ಅದು ಕೂಡ ನೆಂದಿತ್ತು. ಒಬ್ಬಟ್ಟು ಮಾಡಿಬಿಡೋಣ ಬಿಸಿ ಬಿಸಿ ಒಬ್ಬಟ್ಟು ಅಂಥೇಳಿ ಸೈಡಿಗೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಸ್ಬೆಂಡ್ ಕೂಡ ಬೇಡ ಬಿಡು ಸಾಕು ಒಬ್ಬಟ್ಟನ್ನೇ ಮಾಡು, ಜೊತೆಗೆ ಸಾಂಬಾರಿತ್ತು ಸ್ವಲ್ಪ, ಅದಕ್ಕೆ ರೈಸ್ ಮಾಡಿಬಿಡು ಅಂತ ಅಂದರು. ನನಗೂ ಅಷ್ಟೇ ಬೇಕಿತ್ತು, ಅವರಷ್ಟು ಹೇಳ್ತಾ ಇದ್ದಂಗೆ ಅದೊಂದು ರೈಸ್ಗೆ ಇಟ್ಬಿಟ್ಟು ಮತ್ತು ಒಬ್ಬಟ್ಟೆಲ್ಲ ಮಾಡಿ ಎಲ್ಲರೂ ಕೂಡ ಬಿಸಿ ಬಿಸಿ ಒಬ್ಬಟ್ಟನ್ನು ಕೂಡ ತಿಂದ್ವಿ. ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು, ಹೋಗಿ ಮಲ್ಕೊಂಬಿಟ್ಟೆ. ಸೊ ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.